ಒಂದು ಹಾಸ್ಯಮಯ ನಾಟಕ ಮೂರ್ಖ ರಾಜ ಮುಟ್ಟಾಳ ಮಂತ್ರಿ. ರಾಜ ಮಹಾರಾಜ ಮಾರ್ತಾಂಡ ಕಮಂಗೀಪುರದ ಪೂರ್ವಾಧೀಶ ರಾಜ ಉಚ್ಚೇಶ್ವರ ಮಹಾರಾಜ ಮಹಾಮಂತ್ರಿ ದೊಳ್ಳೇಶ್ವರ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಹಾಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಸುಖವಾಗಿರುವುದೇ, ನಮ್ಮ ರಾಜ್ಯ ಸುಖಭಿಕ್ಷವಾಗಿರುವುದೇ, ನಮ್ಮ ಪ್ರಜೆಗಳೆಲ್ಲ ಶಾಂತಿಯುತವಾಗಿ ಬಾಳೆ ನಡೆಸುತ್ತಿದ್ದಾರಲ್ವೇ? ಮಹಾರಾಜರ ಆಡಳಿತದಲ್ಲಿ ಸರ್ವ ಪ್ರಜೆಗಳು ಸುಖವಾಗಿರುವರು. ರಾಜ್ಯದಲ್ಲಿ ನೆಮ್ಮದಿ ತುಂಬಿ ತುಳುಕುತ್ತಾ ಇದೆ. ಹೊರ ರಾಜ್ಯದಲ್ಲಿಯೂ ನಮ್ಮ ಶೂರತೆ ಸಾಹಸಗಳು ಹೊಗಳಲ್ಪಟ್ಟಿವೆ. ಸಂತೋಷ, ತುಂಬಾ ಸಂತೋಷ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ. ಮಹಾಮಂತ್ರಿಗಳೇ, ಇದೇನಿದ್ದ ಹೊರಗೆ ಆ ರೀತಿ ರೋಧಿಸುತ್ತಿರುವುದು? ಈಗಲೇ ವಿಚಾರಿಸುತ್ತೇನೆ ಮಹಾರಾಜರೇ. ಯಾರು ಆ ರೀತಿ ರೋಧಿಸುತ್ತಿರುವುದು ಅವರನ್ನು ಎಳೆದು ತನ್ನಿ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ. ಮುಚ್ಚು ಬಾಯಿ ಮುಚ್ಚು, ಇಲ್ಲದಿದ್ದರೆ ನಿನ್ನನ್ನು ನೇಣುಗಂಬಕ್ಕೆ ಏರಿಸಿ ಬಿಡುವೆ. ಎಚ್ಚರ, ನಿನಗಾದ ಅನ್ಯಾಯವಾದರೂ ಏನು ನಮಗೆ ತಿಳಿಸು. ನಮ್ಮ ರಾಜ್ಯದಲ್ಲಿ ಯಾರಿಗೂ ಅನ್ಯಾಯವಾಗುವಂತಿಲ್ಲ. ನಾವು ನಿಮಗೆ ನ್ಯಾಯ ಒದಗಿಸುತ್ತೇವೆ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ. ಇಲ್ಲಿ ನನಗೆ ನ್ಯಾಯ ಒದಗಿಸುವರು ಯಾರು ಇಲ್ಲವೇ? ಅಯ್ಯೋ ಅಯ್ಯಯ್ಯೋ. ನನ್ನ ಕಷ್ಟ ಯಾರಿಗೂ ಕೇಳಿಸುತ್ತಿಲ್ಲವೇ? ಅಯ್ಯೋ ಅಯ್ಯಯ್ಯೋ. ಇಲ್ಲಿ ನನ್ನ ರೋದನ ಯಾರಿಗೂ ಕೇಳಿಸುತ್ತಿಲ್ಲವೇ? ನಿಲ್ಲಿಸು, ಸಾಕು. ಮಹಾರಾಜರೇ, ನಮ್ಮ ರಾಜ್ಯದ ಚೋರ ಶಿಖಾಮಣಿ ಸಿಂಗಾಳಿಕನು ದೊಡ್ಡ ದೊಡ್ಡ ಶ್ರೀಮಂತರ ಮನೆಯನ್ನು ಕೊಳ್ಳೆ ಹೊಡೆಯುತ್ತಿದ್ದ. ನಮ್ಮ ಸೈನಿಕರಿಗೂ ಚಳ್ಳೆಹಣ್ಣು ತಿನ್ನಿಸುತ್ತಾ ಇದ್ದ. ವಕ್ರದಂತ ನಮಗೆ ಕನ್ನ ಹಾಕಿದಾಗ ಗೋಡೆ ಕುಸಿದು ಮೃತಪಟ್ಟಿದ್ದಾನೆ. ಸಂತೋಷ, ತುಂಬಾ ಸಂತೋಷ. ಶಬಾಷ್. ಎಂತ ನಮ್ಮ ಚೋರ ಸಿಂಗಾಳಿಕ ವೀರಮರಣ ಹೊಂದಿದ್ದಾನೆ. ಈ ಅಚಾತುರ್ಯಕ್ಕೆ ಕಾರಣವಾದರೆ ಯಾರು? ಅಯ್ಯೋ ಅಯ್ಯಯ್ಯೋ. ಮಹಾಸ್ವಾಮಿ, ನನ್ನ ಹೆಸರು ಡಾಂಕಿನಿ ಎಂದು ನಿಮ್ಮ ರಾಜ್ಯದ ಮಹಾಚೋರನಾದ ಸಿಂಗಾಳಿಕನ ಹೆಂಡತಿ. ಅಯ್ಯೋ ಶಬಾಂತ ಚೋರ ನಮ್ಮ ಸಿಂಗಾಳಿಕ ನಮ್ಮ ರಾಜ್ಯದಲ್ಲಿ ಹಣವಂತರ ಹಣವನ್ನು ಕದ್ದು ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡುವಂತೆ ಮಾಡುತ್ತಿದ್ದ ಆ ನಮ್ಮ ಶೂರ ವೀರ ಸಿಂಗಾಳಿಕ ವೀರಮರಣ ಹೊಂದಿದ್ದಾನೆ. ಈ ಅಚಾತುರ್ಯಕ್ಕೆ ಕಾರಣವಾದರೆ ಯಾರು? ನಿಸ್ಸಂದೇಹವಾಗಿ ಈ ಅನ್ಯಾಯಕ್ಕೆ ಆ ಮನೆಯ ವಕ್ರದಂತನೇ ಕಾರಣ. ಮಹಾಪ್ರಭುಗಳೇ, ಮನೆಯನ್ನು ಸಡಿಲವಾಗಿ ಕಟ್ಟಿ ಗೋಡೆಗಳನ್ನೆಲ್ಲ ಸಡಿಲವಾಗಿ ಕಟ್ಟಿ ತನ್ನ ಪತಿ ಪರಮೇಶ್ವರನ ಸಾವಿಗೆ ಕಾರಣ ಆಗಿದ್ದ ಆ ವಕ್ರದಂತನನ್ನು ಶಿಕ್ಷೆಗೆ ಒಳಪಡಿಸಿ ನನಗೆ ನ್ಯಾಯ ಒದಗಿಸಿ. ಮಹಾಸ್ವಾಮಿ, ನನಗೆ ನ್ಯಾಯ ಒದಗಿಸಿ. ಮಹಾಮಂತ್ರಿಗಳೇ, ಇವಳ ಮಾತಿನಲ್ಲಿ ನಿಮ್ಮದೇನು ಅಭಿಪ್ರಾಯ? ಹೌದು ಮಹಾರಾಜರೇ, ನಿಜವಾಗಿಯೂ ಆ ವಕ್ರದಂತನದ್ದೇ ತಪ್ಪು. ಗೋಡೆಯನ್ನು ಸರಿಯಾಗಿ ಕಟ್ಟಿದ್ದರೆ ಇವತ್ತು ಸಿಂಗಾಳಿಕನ ಮರಣ ಹೊಂದುತ್ತಾ ಇರಲಿಲ್ಲ. ಸಂತೋಷ, ತುಂಬಾ ಸಂತೋಷ. ಯಾರಲ್ಲಿ? ಹೋಗಿ ಆ ವಕ್ರದಂತನನ್ನು ಧರ 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 ಎಳೆದು ತನ್ನಿ. ಬಡವ ಮುಟ್ಟಾಳ, ನೀನು ನಿನ್ನ ಮನೆಯ ಗೋಡೆಗಳನ್ನು ಸಡಿಲವಾಗಿ ಕಟ್ಟಿ ನಮ್ಮ ರಾಜ್ಯದ ಶೂರ ವೀರ ಸಿಂಗಾಳಿಕ ವೀರಮರಣ ಹೊಂದಿದ್ದಾನೆ. ಈ ಅಚಾತುರ್ಯಕ್ಕೆ ನಿನ್ನನ್ನು ಈಗಲೇ ನೇಣುಗಂಬಕ್ಕೆ ಏರಿಸಿ ಬಿಡುವೆ. ಎಚ್ಚರ. ಸ್ವಾಮಿ, ನನಗೇನು ತಿಳಿಯದು. ಏನು? ನಿನಗೇನು ತಿಳಿಯದೆ? ನೀನು ನಿನ್ನ ಮನೆಯ ಗೋಡೆಗಳನ್ನು ಸಡಿಲವಾಗಿ ಕಟ್ಟಿ ನಮ್ಮ ರಾಜ್ಯದ ಶಿಖಾಮಣಿಯಾದ ನಮ್ಮ ಸಿಂಗಾಳಿಕ ವೀರಮರಣ ಹೊಂದಿದ್ದಾನೆ. ಮನೆ ನಮ್ಮದಾಗಿರಬಹುದು. ಮನೆ ಗೋಡೆ ಸಡಿಲಾಗಿ ಕಟ್ಟಿದವನು ನಾನಲ್ಲ. ಶಿಕ್ಷೆ ನೀಡುವುದಾದರೆ ಆ ಗಾರೆ ಕೆಲಸದವನಿಗೆ ನೀಡಿ. ಮಹಾಮಂತ್ರಿಗಳೇ, ಈತನ ಮಾತಿನಲ್ಲಿ ನಿಮ್ಮದೇನು ಅಭಿಪ್ರಾಯ? ಇದರಲ್ಲಿ ಈತನದ್ದೇನು ತಪ್ಪಿಲ್ಲ. ತಪ್ಪೆಲ್ಲ ಆ ಗಾರೆ ಕೆಲಸವನದ್ದೇ. ಶಿಕ್ಷೆ ನೀಡುವುದಾದರೆ ಆ ಗಾರೆ ಕೆಲಸವನಿಗೆ ನೀಡಿ. ಸಂತೋಷ, ತುಂಬಾ ಸಂತೋಷ. ಯಾರಲ್ಲಿ? ಹೋಗಿ ಆ ಗಾರೆ ಕೆಲಸದವನನ್ನು ಧರ 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 ಎಳೆದು ತನ್ನಿ. ಬಡವ ಮುಟ್ಟಾಳ, ನೀನು ವಕ್ರದಂತನ
ಒಂದು ಸಹ ಕಾರಣ ಉಂಟು. ನಾನು ಮನೆಯ ಗೋಡೆಯನ್ನು ಸಡಿಲವಾಗಿ ಕಟ್ಟಲು ಒಂದು ಕಾರಣ ಉಂಟು. ನಾನು ಮನೆಯ ಗೋಡೆಯನ್ನು ಕಟ್ಟುವಾಗ ಸುಂದರವಾದ ಯುವತಿಯೊಬ್ಬಳು ನನ್ನೆದುರು ಪದೇ ಪದೇ ಬಂದರೆ ಯಾರ ಏಕಾಗ್ರತೆ ಭಂಗವಾಗಬಾರದು. ಹೌದು ಹೇಳಿ. ಹೌದು ಹೌದು, ಸುಂದರಿಯೊಬ್ಬಳು ಯಾರ ಮುಂದೆ ಆದರೂ ಬಂದಾಗ ಅವರ ಏಕಾಗ್ರತೆ ಭಂಗವಾಗುತ್ತದೆ. ಮಹಾಮಂತ್ರಿಗಳೇ, ಈತನು ಹೇಳುತ್ತಿರುವುದರಲ್ಲಿ ನಿಮ್ಮದೇನು ಅಭಿಪ್ರಾಯ? ಮಹಾರಾಜರೇ, ಇದರಲ್ಲಿ ಈತನದ್ದೇನು ತಪ್ಪೆಲ್ಲ ಆ ಸುಂದರಿಯಂತೆ. ಶಿಕ್ಷೆ ನೀಡುವುದಾದರೆ ಆ ಸುಂದರಿಗೆ ನೀಡಿ. ಸಂತೋಷ, ತುಂಬಾ ಸಂತೋಷ. ಯಾರಲ್ಲಿ ಹೋಗಿ ಆ ಸುಂದರಿಯನ್ನು ಗೌರವಾನ್ವಿತವಾಗಿ ಕರೆದು ತನ್ನಿ. ಹೇ ಸುಂದರಿ, ನೀನು ರಾಜಬೀದಿಯಲ್ಲಿ ಏಕೆ ಪದೇ ಪದೇ ಓಡಾಡುತ್ತಿದ್ದೆ? ಇದೇನಿದು ಮಹಾಸ್ವಾಮಿ, ಯಾರೋ ಹೇಳಿದರು ಎಂಬ ಮಾತ್ರಕ್ಕೆ ನನಗೆ ಶಿಕ್ಷೆ ನೀಡಲು ನಿರ್ಧಾರಕ್ಕೆ ಬಂದಿರುವಿರಾ? ನಿಮ್ಮ ಆಸ್ಥಾನದಲ್ಲಿ ಅನ್ಯಾಯವೇ ಇಲ್ಲ ಎಂದು ಹೇಳುತ್ತಾರೆ, ಆದರೆ ನನಗೆ ಮಾತ್ರ ಏಕೆ ಇಂತಹ ಅನ್ಯಾಯ? ಏನು? ನಾವು ನಿಮಗೆ ಅನ್ಯಾಯ ಮಾಡುತ್ತೇವೆ. ನಾವು ನಿಮಗೆ ಇನ್ನು ನ್ಯಾಯ ಒದಗಿಸುತ್ತೇವೆ. ನೀನು ರಾಜಬೀದಿಯಲ್ಲಿ ಪದೇ ಪದೇ ಓಡಾಡುವುದರಿಂದ ಈ ಗಾರೆ ಕೆಲಸದವನ ಏಕಾಗ್ರತೆ ಭಂಗವಾಗಿದೆ. ಈ ಕಾರಣವಾಗಿ ನಿನಗೆ ಯಾವ ಶಿಕ್ಷೆ ನೀಡುವುದು? ಸ್ವಾಮಿ, ನಾನು ಹಾಗೆ ಪದೇ ಪದೇ ರಾಜಬೀದಿಯಲ್ಲಿ ಓಡಾಡಲು ಒಂದು ಕಾರಣ ಉಂಟು. ನಾನು ಅಕ್ಕಸಾಲಿಗನಿಗೆ ಆಭರಣಗಳನ್ನು ಮಾಡಲು ಹೇಳಿದ್ದೆ. ಆ ಅಕ್ಕಸಾಲಿಗ ಸಮಯಕ್ಕೆ ಸರಿಯಾಗಿ ನೀಡದೆ ನನ್ನನ್ನು ಆಗ ಬಾ ಈಗ ಬಾ ಎಂದು ಪದೇ ಪದೇ ರಾಜಬೀದಿಯಲ್ಲಿ ಓಡಾಡಿಸಿದ. ಅದಕ್ಕಾಗಿ ನಾನು ಪದೇ ಪದೇ ರಾಜಬೀದಿಯಲ್ಲಿ ಓಡಾಡಿದೆ. ಇದರಿಂದ ನನ್ನದೇನು ತಪ್ಪಿದೆ, ನೀವೇ ಹೇಳಿ. ಆದ್ದರಿಂದ ಶಿಕ್ಷೆ ನೀಡುವುದೇ ಆದರೆ ಆ ಅಕ್ಕಸಾಲಿಗನಿಗೆ ನೀಡಿ. ಸಂತೋಷ, ತುಂಬಾ ಸಂತೋಷ. ಮಹಾಮಂತ್ರಿಗಳೇ, ಇವಳ ಮಾತಿನಲ್ಲಿ ನಿಮ್ಮದೇನು ಅಭಿಪ್ರಾಯ? ಮಹಾರಾಜರೇ, ಈ ಸುಂದರಿ ಹೇಳುತ್ತಿರುವುದರಲ್ಲಿ ನಿಜ ಒಂದೇ ತೋರುತ್ತಿದೆ. ಶಿಕ್ಷೆ ನೀಡುವುದಾದರೆ ಅಕ್ಕಸಾಲಿಗನಿಗೆ ನೀಡಿ. ಯಾರಲ್ಲಿ ಹೋಗಿ ಆ ಅಕ್ಕಸಾಲಿಗನನ್ನು ಧರ ಎಳೆದು ತನ್ನಿ. ಗಡವ ಮುಟ್ಟಾಳ, ನೀನು ಆಭರಣಗಳನ್ನು ಗ್ರಾಹಕರಿಗೆ ಕೊಡುವುದು ವೃತ್ತಿ ಧರ್ಮ. ನೀನು ಗ್ರಾಹಕರಿಗೆ ಆಭರಣಗಳನ್ನು ಸರಿಯಾದ ಸಮಯಕ್ಕೆ ಕೊಡುವುದರಿಂದ ನಮ್ಮ ರಾಜಬೀದಿಯಲ್ಲಿ ಯುವತಿಯೊಬ್ಬಳು ಓಡಾಡುವುದರಿಂದ ನಮ್ಮ ರಾಜ್ಯದ ಸಿಂಗಾಳಿಕ ವೀರಮರಣ ಹೊಂದಿದ್ದಾನೆ. ಈ ಅಚಾತುರ್ಯಕ್ಕೆ ನಿನ್ನನ್ನು ಈಗಲೇ ನೇಣುಗಂಬಕ್ಕೆ ಏರಿಸಿ ಬಿಡುವ ಎಚ್ಚರ. ಮಹಾಸ್ವಾಮಿಗಳೇ, ಕ್ಷಮಿಸಬೇಕು. ಈ ಕುರಿತು ನಾನು ಬೇಕೆಂದು ಮಾಡಲು ಅಭಿನಯ ತರಲಿಲ್ಲ, ಆಭರಣ ತರಲಿಲ್ಲ. ಇದಿಲು ಮಾರುವವನ ಅವಶ್ಯಕತೆ ಇದೆ, ಆದರೆ ಇದಿಲು ಮಾರುವವನ ಸರಿಯಾದ ಸಮಯಕ್ಕೆ ತಂದು ಕೊಡಲಿಲ್ಲ. ಇದಿಲು ಅವಶ್ಯಕತೆ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಕೊಡಲಿಲ್ಲ. ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಮಂತ್ರಿಗಳೇ, ಈತನ ಮಾತಿನಲ್ಲಿ ನಿಮ್ಮದೇನು ಅಭಿಪ್ರಾಯ? ಮಹಾರಾಜರೇ, ಇವನು ಹೇಳುತ್ತಿರುವುದರಲ್ಲಿ ನಿಜವೊಂದೇ ತೋರುತ್ತಿದೆ. ಏಕೆಂದರೆ ಇದ್ದಿಲು ತಂದುಕೊಡುವ ಕೋಡಂಗಿ ತಂದುಕೊಡದಿದ್ದರೆ ಇವನ ಕೆಲಸ ಹೇಗೆ ತಾನೇ ಮಾಡುತ್ತಾನೆ? ಸಂತೋಷ, ತುಂಬಾ ಸಂತೋಷ. ಯಾರಲ್ಲಿ ಹೋಗಿ ಆ ಕೋಡಂಗಿಯನ್ನು ಧರ ಎಳೆದು ತನ್ನಿ. ಈ ಕೋಡಂಗಿಯನ್ನು ನೇಣಿಗೇರಿಸಿದರೆ ನಮ್ಮ ರಾಜ್ಯದ ಎಲ್ಲರೂ ನಮ್ಮ ಬಗ್ಗೆ ಮಾತಾಡಿಕೊಳ್ಳುತ್ತಾರೆ. ಹೊರ ರಾಜ್ಯದಲ್ಲಿ ನಮ್ಮನ್ನು ಆಡಿಕೊಳ್ಳುತ್ತಾರೆ. ಮಹಾಮಂತ್ರಿಗಳೇ, ಈತನ ಬದಲು ನಮ್ಮ ಊರಿಗೆ ಈ ದಿನ ಬಂದಿರುವ ಯಾರನ್ನಾದರೂ ಕರೆದು ತರಲು ಹೇಳಿ. ಮಹಾರಾಜರೇ, ಹೌದು ಮಹಾರಾಜರೇ, ಇಂತಹ ವ್ಯಕ್ತಿಯನ್ನು ನೇಣಿಗೇರಿಸಿದರೆ ನಮಗೆ ಅವಮಾನ. ನಮ್ಮ ಅಕ್ಕಪಕ್ಕ ರಾಜ್ಯದವರು ನಮ್ಮನ್ನು ನೋಡಿ ನಗುತ್ತಾರೆ. ಆದ್ದರಿಂದ ಇವನ ಬದಲಿಗೆ ದಷ್ಟಪುಷ್ಟನಾದಂತಹ ವ್ಯಕ್ತಿಯನ್ನೇ ನೇಣಿಗೇರಿಸಬೇಕು.
ನಿಮ್ಮ ಆಯ್ತು ಮಹಾಮಂತ್ರಿಗಳೇ, ಈತನ ಬದಲು ಇವತ್ತು ನಮ್ಮ ಊರಿಗೆ ಬಂದಿರುವ ಯಾರನ್ನಾದರೂ ದಷ್ಟಪುಷ್ಟವಾದ ವ್ಯಕ್ತಿಯನ್ನೇ ನೇಣಿಗೇರಿಸೋಣ. ಯಾರಲ್ಲಿ ಹೋಗಿ ಇವತ್ತು ನಮ್ಮ ಊರಿಗೆ ಬಂದಿರುವ ಯಾರನ್ನಾದರೂ ದಷ್ಟಪುಷ್ಟವಾದ ವ್ಯಕ್ತಿಯನ್ನು ಕರೆದು ತನ್ನಿ. ಮಹಾಮಂತ್ರಿಗಳೇ, ಇವರಿಬ್ಬರು ನಮ್ಮ ಊರಿಗೆ ಬಂದಿರುವ ದಷ್ಟಪುಷ್ಟ ವ್ಯಕ್ತಿಗಳೇ? ಹೌದು ಮಹಾರಾಜರೇ, ಇಂದು ನಮ್ಮ ರಾಜ್ಯಕ್ಕೆ ಆಗಂತುಕರು ಇವರೇ. ಓ ಆಗಂತುಕರೇ, ಇವತ್ತು ನಮ್ಮ ವೀರ ಹೊಂದಿರುವ ದಿನ. ಇದ್ದಿಲು ಮಾರುವವನ ತಪ್ಪಿಂದ ನೇಣಿಗೆ ಸತ್ತಿದ್ದಾನೆ. ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ಅವನ ಬದಲಿಗೆ ನೇಣುಗಂಬಕ್ಕೆ ಏರಿಸುತ್ತೇವೆ. ಮಹಾಪ್ರಭುಗಳೇ, ನೀವು ಹೇಳಿದಂತೆಯೇ ಆಗಲಿ. ನಾನೇ ಮೊದಲು ನೇಣಿಗೇರುತ್ತೇನೆ. ನನ್ನ ಗುರುಗಳಾದ ಸಾವನ್ನು ನಾನು ನೋಡಲಾರೆ. ದಯಮಾಡಿ ನೇಣಿಗೇರಿ. ನನ್ನನ್ನು ಮೊದಲು ನೇಣಿಗೇರಿಸಿ. ಇಲ್ಲ, ನಾನೇ ಮೊದಲು, ನಂತರ ಗುರುಗಳು. ಇಲ್ಲ, ನಾನೇ ಮೊದಲು, ಆಮೇಲೆ ನಂತರ ಶಿಷ್ಯರು. ಇಲ್ಲ, ಅದನ್ನು ಹೇಳಲು ಸಾಧ್ಯವೇ ಇಲ್ಲ. ಈ ರೀತಿ ಹೊಡೆದಾಡುತ್ತಿರುವಿರಿ. ನೀವಿಬ್ಬರು ಮಾತನಾಡಿಕೊಂಡು ಯಾರಾದರೂ ಒಬ್ಬರು ನೇಣುಗಂಬಕ್ಕೆ ಏರಿ. ನಮ್ಮಿಬ್ಬರ ಗುರುಗಳು ಮಹಾಗುರುಗಳು, ಜಗದ್ಗುರು ಶ್ರೀನಿವಾಸ ಮಹಾಗುರುಗಳು. ಅವರು ತ್ರಿಲೋಕ ಜ್ಞಾನಿಗಳು. ಹಿಂದೆ ಆದದ್ದನ್ನು ಮುಂದೆ ಆಗುವುದನ್ನು ಹೇಳಬಲ್ಲೆರು. ಈ ದಿನದ, ಈ ಕ್ಷಣದ, ಈ ಮುಹೂರ್ತಕ್ಕಾಗಿ ಅವರು ಕಾಯುತ್ತಿದ್ದಾರೆ. ಇಲ್ಲಿ ಗಲ್ಲಿಗೇರಿಸುವ ವಿಚಾರವನ್ನು ನಿನ್ನೆಯೇ ನಮಗೆ ಹೇಳಿ ಕಳುಹಿಸಿದ್ದಾರೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಮೊದಲು ಸಾಯುತ್ತಾರೋ ಅವರು ಈ ರಾಜ್ಯದ ಮುಂದಿನ ಮಹಾರಾಜನಾಗಿಯೂ ನಂತರ ಸತ್ತವರು ಮಹಾಮಂತ್ರಿಗಳಾಗಿಯೂ ಜನ್ಮ ತಾಳುತ್ತಾರೆ. ಹಾಗಾಗಿ ನಮ್ಮ ಮಹಾಗುರುಗಳು ಈ ಊರಿಗೆ ಕಳುಹಿಸಿಕೊಟ್ಟಿರುತ್ತಾರೆ. ನಾವು ಸಾಯುವುದಕ್ಕೆ ಸಿದ್ಧರಾಗಿದ್ದೇವೆ. ಮಹಾಮಂತ್ರಿಗಳೇ, ಬೇರೆಯವರು ನಾವು ರಾಜನಾಗಿ ನೀವು ಮಂತ್ರಿಯಾಗಿ ಮುಂದಿನ ಶತಮಾನದಲ್ಲಿ ನಾವಿಬ್ಬರೇ ಆಗೋಣ. ಇವರಿಬ್ಬರು ಆಗುವುದು ಬೇಡ. ನಾವಿಬ್ಬರೇ ನೇಣಿಗೇರೋಣ. ಹೌದು ಮಹಾರಾಜರೇ, ನನ್ನ ಯೋಚನೆಯೂ ಅದೇ ಆಗಿತ್ತು. ಈ ರಾಜ್ಯದ ರಾಜರು ನೀವು ಮತ್ತು ಮಂತ್ರಿಗಳು ನಾವಿಬ್ಬರೇ ಆಗಬೇಕು. ಆಯ್ತು ಮಹಾಮಂತ್ರಿಗಳೇ, ನಾವಿಬ್ಬರೇ ನೇಣಿಗೇರೋಣ. ಬನ್ನಿ. ಈವರೆಗೂ ಒಂದು ಹಾಸ್ಯ ನಾಟಕ ಮೂರ್ಖ ರಾಜ ಮುಟ್ಟಾಳ ಮಂತ್ರಿ ಎಂಬ ನಾಟಕವನ್ನ ಮಾಡಿ ನಿಮ್ಮನ್ನು ನಗಿಸಿರ್ತಾರೆ. 6ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.